ಬ್ರ್ಯಾಂಡ್ ನ್ಯೂ ಕಿಯಾ ಕಾರೆನ್ಸ್ ಗಾಡಿ ರೆಡಿ ಆಗಿದೆ, ಅದು ಕೂಡ ಯೆಲ್ಲೋ ಬೋರ್ಡ್ ಗಾಡಿ. ಸೊ ನೋಡ್ತಾ ಇರ್ಬೋದು ಬ್ರ್ಯಾಂಡ್ ನ್ಯೂ ವೆಹಿಕಲ್ ಇದು ಬಂದ್ಬಿಟ್ಟು ಬರೀ ಕಡಿಮೆ ಓಡಿರುವಂತ ಕಾರು, ಸಿಂಗಲ್ ಗಾಡಿ, 23-24 ಮಾಡಲ್ ಗಾಡಿ. ಇದು ಬಂದ್ಬಿಟ್ಟು ನಿಮಗೆ ಸೈಡ್ ಎಲ್ಲ ಈ ತರ ಬರುತ್ತೆ, ಸೈಡ್ ಕ್ಲಾಡಿಂಗ್ ಕೂಡ ಬರುತ್ತೆ ನಿಮಗೆ. ಅಂಡ್ ಇವನ್ ಟೈರ್ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ಬರೀ 23,000 ಕಿಲೋಮೀಟರ್ ಮಾತ್ರನೇ ರನ್ ಆಗಿರುವಂತ ವೆಹಿಕಲ್. ಸೊ ನೋಡ್ತಾ ಇರ್ಬೋದು 24,574 ಕಿಲೋಮೀಟರ್ ರನ್ ಆಗಿದೆ. ಇದರಲ್ಲೂ ಕೂಡ ಸೇಫ್ಟಿ ಪರ್ಪಸ್ ನಿಮಗೆ ಏರ್ ಬ್ಯಾಗ್ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, 2 ಏರ್ ಬ್ಯಾಗ್ ಬರುತ್ತೆ ನಿಮಗೆ, ಲೆದರ್ ಇಂಟೀರಿಯರ್ಸ್ ಕೂಡ ಬರುತ್ತೆ ಗಾಡಿಯಲ್ಲಿ. ಸೊ ನೋಡ್ತಾ ಇರ್ಬೋದು ಲೆದರ್ ಇಂಟೀರಿಯರ್ಸ್ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ಕಸ್ಟಮರ್ ಬರೀ ಸಿಂಗಲ್ ಓನರ್ ಗಾಡಿ. ಅಂಡ್ ಇದರಲ್ಲೂ ಕೂಡ ನಿಮಗೆ 4 ಕೂಡ ಪವರ್ ವಿಂಡೋ ಬರುತ್ತೆ, ಸ್ಪೀಕರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಇದು ಸಿಂಗಲ್ ಓನರ್ ಗಾಡಿ, 100% ಲೋನ್ ಆಗುವಂತ ವೆಹಿಕಲ್. ಇದು ಬಂದ್ಬಿಟ್ಟು ಸೆಕೆಂಡ್ ರೋ. ಸೊ ನಿಮಗೆ ಸೆಕೆಂಡ್ ರೋ ಎಲ್ಲ ಈ ತರ ಬರುತ್ತೆ ನಿಮಗೆ. ಮೇಲ್ಗಡೆ ನೋಡಿದ್ರೆ ರೂಫ್ AC ಎಲ್ಲ ಬರುತ್ತೆ. ಅಂಡ್ ಇದು ಬಂದ್ಬಿಟ್ಟು ಥರ್ಡ್ ರೋ. ಸೊ ನೀವು ಥರ್ಡ್ ರೋಲು ಕೂಡ ಆರಾಮಾಗಿ ಕುತ್ಕೋಬಹುದು. ಇವನ್ ಹೈಟ್ ಇರೋರ್ಗೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ, ಯಾಕಂದ್ರೆ ಲೆಗ್ ರೂಮು ಹೆಡ್ ರೂಮು ಕೂಡ ತುಂಬಾ ಚೆನ್ನಾಗಿದೆ. ಸರ್ ಇದು ಮಾಡಲ್ ಯಾವ್ದು ಸರ್? 23 ಮಾಡಲ್ 24 ರಿಜಿಸ್ಟ್ರೇಷನ್. ಓಕೆ. ಗಾಡಿ ಎಷ್ಟು ರನ್ ಆಗಿದೆ? 24,500 ಕಿಲೋಮೀಟರ್ ಓಡಿದೆ ಗಾಡಿ. ಓಕೆ. ವೇರಿಯಂಟ್ ಬೇರೆ IMT ಆಪ್ಷನ್ ಬರುತ್ತೆ. IMT ಅಂದ್ರೆ ಮಾಮೂಲಿ ಗೇರ್ ಇರುತ್ತೆ, ಕ್ಲಚ್ ಇರಲ್ಲ. ಓಕೆ ಸರ್, ಇದು ಡೀಸೆಲ್ ವೆಹಿಕಲ್ ಅಲ್ಲ? ಪಾರ್ಕಿಂಗ್ ಕ್ಯಾಮೆರಾ ಸೆನ್ಸಾರ್ಸ್ ಎಲ್ಲ ಬರುತ್ತೆ. ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಓಕೆ ಸರ್, ಇದು ಲೋನ್ ಆಗುತ್ತಾ? ಒಂದು 2 ಲಕ್ಷ ಡೌನ್ ಪೇಮೆಂಟ್, ಮಿಕ್ಕಿದ್ದು. ಸೊ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಈ ತರ ಇದೆ ನಿಮಗೆ. ಪಾರ್ಕಿಂಗ್ ಸೆನ್ಸಾರ್ಸ್ ಕ್ಯಾಮೆರಾ ಕೂಡ ಬರುತ್ತೆ. ಅಂಡ್ ಥರ್ಡ್ ರೋಲು ಕೂಡ ನಿಮಗೆ ಅಡ್ರೆಸ್ ಬರುತ್ತೆ. ಇವನ್ ಟೈರ್ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಸೆಕೆಂಡ್ ರೋ. ಸೆಕೆಂಡ್ ರೋ ಅಲ್ಲಿ ಅಂಡ್ ಥರ್ಡ್ ರೋಲ್ ಕೂಡ ನಿಮಗೆ ಅಡ್ರೆಸ್ ಎಲ್ಲ ಬರುತ್ತೆ ನಿಮಗೆ ಗಾಡಿಯಲ್ಲಿ. ರೂಫ್ AC ಎಲ್ಲ ಬರುತ್ತೆ. ಸೊ ಗಾಡಿ ಎಲ್ಲ ಈ ತರ ಇದೆ ನಿಮಗೆ. ಜಸ್ಟ್ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ನಿಮಗೆ ಫುಲ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಕಿಯಾ ಕಾರೆನ್ಸ್ ಯೆಲ್ಲೋ ಬೋರ್ಡ್ ಗಾಡಿ. ಅಶೋಕ ಲೈಲ್ಯಾಂಡ್ ಗಾಡಿ ರೆಡಿ ಆಗಿದೆ. ಇದು ಬಂದ್ಬಿಟ್ಟು ದೋಸ್ತ್ ವೆಹಿಕಲ್. ಅಂಡ್ ಫ್ರಂಟ್ ಗ್ರಿಲ್ ಎಲ್ಲ ಎಕ್ಸ್ಟ್ರೀಮ್ ಆಗಿ ಹಾಕ್ಸಿದ್ದಾರೆ. ಅಂಡ್ ಸರ್ ಇದು ಪ್ರೈಸು ಮಾಡಲು ಹೇಳಿ ಸರ್, ಯಾವುದು ವೇರಿಯಂಟು? ಸರ್ 23 ಮಾಡಲು ದೋಸ್ತ್ RLE ಅಂತ ಬರುತ್ತೆ. ಓಕೆ. 4 ಬೋಲ್ಟ್ ಓಪನ್ ಬಾಡಿ, ಹೈಟೆಕ್ ಬಾಡಿ. ಓಕೆ ಓಕೆ 4 ಬೋಲ್ಟ್ ಓಪನ್. ಸೊ ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಎಲ್ಲ ಈ ತರ ಇದೆ ನಿಮಗೆ. 100% ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇರುವಂತ ವೆಹಿಕಲ್. ಬರೀ 27,000 ಅಷ್ಟೇ ಓಡಿರೋದು. ಸೊ ಗಾಡಿ ಎಲ್ಲ ಇಂಟೀರಿಯರ್ಸ್ ಎಲ್ಲ ಈ ತರ ಇದೆ ನಿಮಗೆ. ಸರ್ ಇದು 4 ಬೋಲ್ಟ್ ಬರುತ್ತಾ? ಓಕೆ ಓಕೆ. ಸೊ 4 ಬೋಲ್ಟ್ ವೆಹಿಕಲ್. ಅಂಡ್ ಬಾಡಿ ಕೂಡ ಇದು ಶೋರೂಮ್ ಬಾಡಿ. ಸೊ ಇದು ಕೂಡ ಶೋರೂಮ್ ಬಾಡಿ. ಸೊ ನೋಡ್ತಾ ಇರ್ಬೋದು ಶೋರೂಮ್ ಬಾಡಿ. ಸೊ 100% ಲೋನ್ ಆಗುವಂತ ವೆಹಿಕಲ್. ಗಾಡಿ ಎಲ್ಲ ಈ ತರ ಇದೆ ನಿಮಗೆ. ಸರ್ ಈ ಗಾಡಿಗೆ ಎಷ್ಟು ಡೌನ್ ಪೇಮೆಂಟ್ ಮಾಡಬೇಕು? 50,000 ಡೌನ್ ಪೇಮೆಂಟ್ ಇದೆ ಸಾಕು. ಅಕಸ್ಮಾತ್ ಕಸ್ಟಮರ್ ಪ್ರೊಫೈಲ್ ಏನೋ ಚೆನ್ನಾಗಿತ್ತು ಅಂದ್ರೆ 6.5 ಲಕ್ಷ ಫುಲ್ ಕಂಪ್ಲೀಟ್ ಆಗಿ ಲೋನ್ ಆಗೋಗ್ಬಿಡುತ್ತೆ. ಯಾಕಂದ್ರೆ 23 ಮಾಡಲು. ಸೊ 23 ಮಾಡಲು. ಇದು ಬಂದ್ಬಿಟ್ಟು 23 ಮಾಡಲು, ಸಿಂಗಲ್ ಓನರು. ಆಮೇಲೆ ಫ್ರೆಶ್ ಇನ್ಶೂರೆನ್ಸ್ ಕಟ್ಟಿದೀವಿ. ಓಕೆ. ಸೊ ಇನ್ಸೂರೆನ್ಸ್ ಕೂಡ ಫ್ರೆಶ್ ಆಗಿ ಆಗೋಗಿದೆ. ಮೇನ್ಲಿ ಸಿಂಗಲ್ ಓನರ್ ಗಾಡಿ, 23 ಮಾಡಲು, ಡೀಸೆಲ್. ಅಂಡ್ 27,000 ಕಿಲೋಮೀಟರ್ ಮಾತ್ರ ರನ್ ಆಗಿರೋದು. ಜಸ್ಟ್ ಸ್ಕ್ರೋಲ್ ಆಗ್ತಾರೆ ನಂಬರ್ಗೆ ಕಾಲ್ ಮಾಡಿ, ನಿಮಗೆ ಫುಲ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಯೆಲ್ಲೋ ಬೋರ್ಡ್ ಗಾಡಿ ಹುಡ್ಕೋರಿಗೆ ಒಂದು ಗಾಡಿ ರೆಡಿ ಆಗಿದೆ. ಸರ್ ಇದು ಯಾವ ಸರ್ ಗಾಡಿ? ಸರ್ ಸ್ವಿಫ್ಟ್ ಟೂರೆಸ್. ಓಕೆ. ಎಷ್ಟು ರನ್ ಆಗಿದೆ ಗಾಡಿ? 1.5 ರನ್ ಆಗಿದೆ. 2019 ಡೀಸೆಲ್, 3rd ಓನರ್ ಗಾಡಿ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಸರ್ ಈ ಗಾಡಿ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್ 4.20 ಕೊಟ್ಟು ಮಾಡ್ತಾ ಇದೀನಿ. ಓಕೆ. ಬಟ್ ಲೋ ಬಜೆಟ್ ಅಲ್ಲೇ ಗಾಡಿ ಕೊಡ್ತಾ ಇದೀವಿ. 4 ಲಕ್ಷ ರೂಪಾಯಿ ಫೈನಲ್ ಮಾಡ್ಕೊಂಡು ಹೋಗ್ತೀನಿ. ರೌಂಡ್ ಫಿಗರ್ 4 ಲಕ್ಷ ಫೈನಲ್ ಮಾಡಿ ಕೊಡ್ತಿದ್ದೀರಾ? ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಸರ್ ಈ ಗಾಡಿಗೆ ಲೋನ್ ಆಗುತ್ತಾ ಫುಲ್ ಕ್ಯಾಶಾ? ಲೋನ್ ಆಗುತ್ತೆ ಸರ್. ಸೊ ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ. ಬ್ರ್ಯಾಂಡ್ ನ್ಯೂ ಅಪೋಲೋ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಅಂಡ್ ಒಳಗಡೆ ಕೂಡ ನಿಮ್ಗೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಪೋಸ್ಟರಿಂಗ್ ಬರುತ್ತೆ. 100% ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇರುವಂತ ವೆಹಿಕಲ್. ಗಾಡಿ ಎಲ್ಲ ಈ ತರ ಇದೆ. 4 ಕೂಡ ಹೊಸ ಟೈರು. ಸರ್ ಈ ಗಾಡಿಗೆ ಎಷ್ಟು ಲೋನ್ ಆಗುತ್ತೆ? ಡೌನ್ ಪೇಮೆಂಟ್ ಏನ್ ಮಾಡ್ಬೇಕು? ಸರ್ 3.5 ಲೋನ್ ಆಗುತ್ತೆ ಗಾಡಿಗೆ. 50,000 ಡೌನ್ ಪೇಮೆಂಟ್ ಇದ್ರೆ ಸಾಕು. ಬರೀ 50,000 ಡೌನ್ ಪೇಮೆಂಟ್ ಮಾಡ್ಬಿಟ್ರೆ ಸಾಕು, ನಿಮ್ಗೆ ಗಾಡಿ ಸಿಕ್ಬಿಡುತ್ತೆ. ಸ್ವಿಫ್ಟ್ ಡಿಸೈರ್ ಟೂರೇಸ್ ವೆಹಿಕಲ್.